ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಒಂದು 3-4 ಸರಿ ನಾನು ವಾಶ್ ಮಾಡಿದ್ದೀನಿ. ಇದನ್ನು ಇಟ್ಕೊಳ್ಳೋಣಂತೆ. ಈಗ ನನಗೆ ಬೇಕಾಗಿರೋ ಇನ್ಸಿನ ಏನಪ್ಪ ಅಂದರೆ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಒಗ್ಗರಣೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ. ನಾನು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು 8 ಹಸಿಮೆಣಸಿನ್ಕಾಯಿ ಇದೆ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು. ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು ಸೋಂಪು ಕಾಳು ತೊಗೊಂಡಿದ್ದೀನಿ. ನೋಡಿ, 1 ಟೀ ಸ್ಪೂನ್ ಸೋಂಪು ಕಾಳು ತೊಗೊಂಡಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಮತ್ತು ಟೊಮೊಟೊ ಹಣ್ಣು, ನೋಡಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಧನಿಯಾ ಪುಡಿ ಸೇರಿಸ್ಕೊತೀನಿ. ನೋಡಿ ವೀಕ್ಷಕರೇ, ನಾನೀಗ ಈರುಳ್ಳಿ ಹಾಕಿ ಸೇರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು, ನಾನು 1.5 ಇಂಚು ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, 1 kg ಆಗೋಷ್ಟು ನಾನು ಗ್ರೇವಿ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ, ಸೆಮಿ ಗ್ರೇವಿ, ನಮ್ಮ ಊಟಕ್ಕೂ ಆಗುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ನಾನು ಸೆಮಿ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ, ಚಕ್ಕೆ, ಲವಂಗ, ಒಂದು 3-4 ಏಲಕ್ಕಿ, ಒಂದು 5 ಏಲಕ್ಕಿ ಇದೆ, 2 ಇಂಚು ಚಕ್ಕೆ ಇದೆ, ಒಂದು 10 ಲವಂಗ ಇದೆ. ನೋಡಿ, ಹಾಕ್ತಾಯಿದ್ದೀನಿ. ಈಗ ಕಾಳು ಮೆಣಸು, 1 ಸ್ಪೂನ್ ಕಾಳು ಮೆಣಸು ಇದೆ. ಮತ್ತು 1 ಸ್ಪೂನು ಇದು ಸೋಂಪು ಕಾಳು ಸೇರಿಸ್ತಾ ಇದ್ದೀನಿ ಇದು ಮಿಕ್ಸಿಗೆ. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ, ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ನೋಡಿ, 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಮಧ್ಯಮ ಗಾತ್ರದ್ದು, ತೀರ ದಪ್ಪ ಇಲ್ಲ. ಅದು ಜಾಸ್ತಿ ಹುಳಿ ಬೇಡ ನನಗೆ ಚಿಕನ್ನಿಗೆ, ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಇದನ್ನು ಮಿಕ್ಸಿ ಮಾಡೋಣಂತೆ. ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಇದು ನೈಸ್ ಪೇಸ್ಟ್ ಆಗಿದೆ. ಈಗ ಅದಕ್ಕೆ ನಾವು ರುಬ್ಕೊತಿದ್ದೀನಿ. ಮತ್ತು ಒಲೆ ಅಂಟಿಸ್ಕೊಳ್ಳೋಣಂತೆ. ನೋಡಿ ಸ್ನೇಹಿತರೆ, ನಾನು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ರಿಫೈಂಡ್ ಆಯಿಲ್. ಇದು ಸ್ವಲ್ಪ ಎಣ್ಣೆ ಕಾಯಿಲಿ. ಸ್ನೇಹಿತರೆ, ನಾನು 2 ಸ್ಪೂನು ಧನಿಯಾ ಪುಡಿ ಬರೀ ಧನಿಯಾ, ಇದಕ್ಕೆ ಮತ್ತೆ ನಾನು ಏನೂ ಮಿಕ್ಸ್ ಮಾಡಲಿಲ್ಲ. ಬರೀ ಧನಿಯಾ, ಕಾಳು ಮೆಣಸು, ನಾನು ನಮ್ಮ ಮನೇಲಿ ಮಾಡ್ಕೊಂಡಿರೋ ಅಂಥ ಧನಿಯಾ ಪುಡಿ ಇದು. ನಾನು ತೋರಿಸ್ತೀನಿ, ನಾನು ಸಾಂಬಾರು ಪುಡಿ ಮಾಡುವಾಗ ನಾನು ಯಾವ ಥರ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ, ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು. ಮತ್ತು ಈರುಳ್ಳಿ ಒಂದು ಹೆಚ್ಕೊಂಡಿದ್ನಲ್ಲ ಸಣ್ಣಗೆ, ಅದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನೋಡಿ,
ಒಂಚೂರು ಇದು ಬಾಡಿಸೋಣ ಇದು ಅಂತ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿ ಇದು ಎಣ್ಣೆ ಮೇಲೆ ಬರೋವರೆಗೂ ಇದೊಂಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ ವೀಕ್ಷಕರೇ, ಈಗ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ನೋಡಿ. ಈ ಒಂದು ಸಂದರ್ಭದಲ್ಲಿ ನಾವು ಚಿಕನ್ ಏನು ತೊಳೆದಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾನು ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಬಸ್ಬಿಟ್ಟು ಇದನ್ನು ನೀರು ಸೇರಿಸ್ತಾ ಇದ್ದೀನಿ. ಚಿಕನ್ನು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು 2 ನಿಮಿಷವರೆಗೂ ನಾವು ಇದು ಮಸಾಲೆನಲ್ಲೇ ಒಂದು ಸ್ವಲ್ಪ ಬಿಸಿ ಫ್ರೈ ಮಾಡ್ಕೊಳ್ಳೋಣ ಅಂತ ಇದನ್ನು ನೋಡಿ. ಈ ಫ್ರೈ ಮಾಡ್ಕೊಳ್ಳೋ ಇದರಲ್ಲಿ ಈ ಸಮಯದಲ್ಲಿ ನಾವು ಉಪ್ಪು ಸೇರಿಸ್ಕೊಳ್ಳೋಣಂತೆ. ರುಚಿಗೆ ನಮಗೇನು ಬೇಕು ನಾವು ಉಪ್ಪನ್ನ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನಾನು. ಈಗ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ನಾನು. ನೋಡಿ ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗೂ ನಾವು ಚಿಕನ್ದು ಈಗ ನಾವು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ತೀನಿ ಇದಕ್ಕೊಂದು. ನೋಡಿ ಚಿಕನ್ ಎಲ್ಲ ನೀರು ಬಿಡುತ್ತೆ, ಅಲ್ಲಿವರೆಗೂ ನಾವು ಒಂಚೂರು ಫ್ರೈ ಮಾಡ್ಕೊಳ್ಳೋಣಂತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೀಗ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ನಾನು 2 ಸ್ಪೂನ್ ಧನಿಯಾ ಪುಡಿ, ಬರೀ ಇದು ಅಚ್ಚಕಾದ ಧನಿಯಾ, ಮತ್ತು ಇದಕ್ಕೇನು ಮಿಕ್ಸ್ ಮಾಡಿಲ್ಲ ನಾನು. ಧನಿಯಾ, ಕಾಳು ಮೆಣಸು, ಅರಿಶಿಣದ ಪುಡಿ ಇಷ್ಟೇ ಮಿಕ್ಸ್ ಮಾಡಿರೋದು. ಇದನ್ನು ನಾನು ಸೇರಿಸ್ತಿದ್ದೀನಿ. ನಾನು ಅಂಗಡಿಯಿಂದ ಏನು ತಂದುಕೊಡಲ್ಲ ಸಾಂಬಾರು ಪುಡಿ ಎಲ್ಲ, ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಮನೆಯಿಂದ ಮೊದಲಿಂದನೂ ನಮ್ಮಮ್ಮ ಹೇಳ್ಕೊಟ್ಟಿರೋದೀನಿ, ನಾನು ಇದನ್ನು ಮಾಡ್ಕೊತಿದ್ದೀನಿ. ಇದರಲ್ಲಿ ನಾವು ಮಿಕ್ಸಿನಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, ಅದನ್ನು ಈ ಥರ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಮಸಾಲೆ ಎಲ್ಲ ಬಿಡಲಿ ಅಂತ ನೋಡಿ ಸ್ನೇಹಿತರೆ. ನಮಗೆ ಅಂತಂದರೆ ಎಷ್ಟು ಬೇಕೋ ನೋಡಿಕೊಂಡು, ನಮಗೆ ಅದನ್ನು ನೋಡಿಕೊಂಡು ನಾವು ಸೇರಿಸ್ಬೇಕಾಗುತ್ತೆ. ನೋಡಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಇದು ಚಿಕನಲ್ಲಿ ನೀರು ಬಿಡುತ್ತೆ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ನಾವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದು ಕುದಿವಾಗ ಅದ್ರದ್ದು ಅದು ನೀರು ಬಿಡುತ್ತೀನಿ ಗ್ರೇವಿನಲ್ಲಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ನೀರು ಸೇರಿಸ್ಬೇಕಾಗುತ್ತೆ. ತೀರಾ ನೀರು ಸೇರಿಸ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಗ್ರೇವಿ. ನೋಡಿ ಇದನ್ನೇ ಒಂದು ಪ್ಲೇಟ್ ಮುಚ್ಚೋಣಂತೆ. ಕುದೀಲಿ ಈಗ ಸ್ನೇಹಿತರೆ. ದೋಸೆಗೆ, ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದೂ ಹೊಂದ್ಕೊಳ್ಳೋಂಥ ಒಂದು ಸೆಮಿ ಗ್ರೇವಿ ಅಲ್ಲ, ಸೆಮಿ ಗ್ರೇವಿ, ಸಾಂಬಾರು ಅಲ್ಲ, ಗ್ರೇವಿನೂ ಅಲ್ಲ. ನೋಡಿ ವೀಕ್ಷಕರೇ, ನೋಡಿ ಈಗ ಚಿಕನ್ ಗ್ರೇವಿ ಮತ್ತು ರೈಸ್ ರೆಡಿಯಾಗಿದೆ ಊಟಕ್ಕೆ. ನೋಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದೆಲ್ಲ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.